ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ದ ಟೀಮ್ ಇಂಡಿಯಾ 2025 ಚಾಂಪಿಯನ್ಸ್ ಟ್ರೋಫಿ 15 ಮೆಂಬರ್ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿದ್ದಂತೂ ಆಯ್ತು. ಫೈನಲಿ ದ ವೇಟ್ ಈಸ್ ಓವರ್ ಅಂತ ಹೇಳಿ ಎಲ್ಲಾ ಟೀಮ್ಗಳನ್ನು ಕೂಡ 2 ವೀಕ್ ಹತ್ತತ್ರನೇ ಆಗ್ತಾ ಬಂತು ಅವ್ರವ್ರ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿ. ಬಟ್ ನಮ್ಮ ಟೀಮ್ ಇಂಡಿಯಾ ಯಾವಾಗಲೂ ಅದೇ ಅಲ್ವಾ, ಲಾಸ್ಟ್ ಅಲ್ಲಿ ಲೇಟೆಸ್ಟ್ ಆಗಿ ಅನೌನ್ಸ್ಮೆಂಟ್ ನ ಮಾಡ್ತಾರೆ. 12:30ಗೆ ಕರೆದು 3:30ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಕ್ಕೆ 3 ಅವರ್ ಲೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ, ಏನೋ ಸ್ವಲ್ಪ ಚೇಂಜಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಇಲ್ಲಿ ಯಾರಿಗೆ ಹಾರ್ಟ್ ಬ್ರೇಕು, ಯಾರಿಗೆ ಲಾಟ್ರಿ, ಅದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೈಸ್, ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೂಡ ಹೊಡೆದು ಬಿಡಿ. ಗೈಸ್, ಎಲ್ಲರಿಗೂ ಗೊತ್ತಿತ್ತು ರೋಹಿತ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಆಗಿ ಇದ್ದೇ ಇರ್ತಾರೆ ಅಂತ. ಇಲ್ಲಿ 15 ಮೆಂಬರ್ ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದನ್ನ ಇಲ್ಲಿ ಶೋ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ರೋಹಿತ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ ಆಯ್ತು ಅಂತ ಅಂದ್ರೆ ವೈಸ್ ಕ್ಯಾಪ್ಟನ್ ನನಗೆ ಸಖತ್ ಆಶ್ಚರ್ಯ ಮೂಡಿಸಿದ್ದು ಅಂತ ಅಂದ್ರೆ ಶುಭ್ಮನ್ ಗಿಲ್ ಗುರು. ನನ್ಗೆ ಏನೋ ಒಂದ್ ಸ್ವಲ್ಪ ಇಲ್ಲಿ ಟೀಮ್ ಇಂಡಿಯಾ ಏನೋ ತಪ್ತಾ ಇದಾರೆ ಅಂತ ಕಾಣಿಸುತ್ತೆ ದಾರಿನ. ಯಾಕೆ ಅಂತ ಅಂದ್ರೆ T20ಗೆ ಸೂರ್ಯಕುಮಾರ್ ಯಾದವ್ನ ಮಾಡಿದ್ರು, ಓಕೆ, ಅಲ್ಲಿ T20 ಸ್ಪೆಷಲಿಸ್ಟ್ ಅಂತ ಹೇಳಿ. ಬಟ್ T20 ಇದು ನೆಕ್ಸ್ಟ್ ಸೀರೀಸ್ ಐತಲ್ಲ, ಇಂಗ್ಲೆಂಡ್ ಸೀರೀಸ್ಗೆ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಅಲ್ಲಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಮಾಡ್ತಾರೆ. ಇಲ್ಲಿ ನೋಡ್ರೆ ವೈಟ್ ಬಾಲ್ ಫಾರ್ಮೆಟ್ ಅಲ್ಲಿ 50 ಓವರ್ಸ್ಗೆ ಚಾಂಪಿಯನ್ ಟ್ರೋಫಿಗೆ ಶುಭ್ಮನ್ ಗಿಲ್ ನ ಮಾಡ್ತಾರೆ. ಏನ್ ಸ್ಟ್ರಾಟರ್ಜಿನೋ ಏನೋ ಗೊತ್ತಿಲ್ಲ. ಇನ್ನೊಂದು 2-3 ವರ್ಷ ಕಳೀತು ಅಂತ ಅಂದ್ರೆ ಒಂದೊಂದು ಫಾರ್ಮೆಟ್ಗೂ ಒಂದೊಂದು ಕ್ಯಾಪ್ಟನ್ ನೋಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಏನ್ ಮಾಡ್ತಾರೆ ನೋಡ್ಬೇಕು. ಶುಭ್ಮನ್ ಗಿಲ್ಗೆ ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಸಿಕ್ಕಿರೋದು ಲ್ಯಾಟ್ರಿ. ಎಲ್ಲಾ ಮ್ಯಾಚ್ ಕೂಡ ಕನ್ಫರ್ಮ್ ಆಗಿ ಆಡ್ತಾರೆ. ಯಾಕೆ ಅಂತಂದ್ರೆ ಅವರು ವೈಸ್ ಕ್ಯಾಪ್ಟನ್. ಯಶಸ್ವಿ ಜೈಸ್ವಾಲ್ ಡೆಬ್ಯೂ ಮಾಡ್ತಾರೆ ಗುರು ODIಗೆ. ಲಾಸ್ಟ್ ಇಯರ್ ಅವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಡೆಬ್ಯೂ ಮಾಡಿದ್ದು, ಎಲ್ಲಿ ವೆಸ್ಟ್ ಇಂಡೀಸ್ ಸೀರೀಸ್ ಅಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಎಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಕೂಡ ಅವರಿಗೆ ODIಲಿ ಚಾನ್ಸ್ ಸಿಗ್ತಾ ಇರೋದು ಈಗ ಅದು ಚಾಂಪಿಯನ್ಸ್ ಟ್ರೋಫಿಲಿ. ಡಿಸರ್ವಿಂಗ್ ಅಂತ ಹೇಳ್ತೀನಿ. ಬೆಂಕಿ ಇವರು ಯಾರ ಪ್ಲೇಸಿಗೆ ಬಂದಿದ್ದಾರೆ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಪ್ಲೇಸಿಗೆ ಬಂದಿದ್ದಾರೆ. ಸೂರ್ಯಕುಮಾರ್ ಯಾದವ್ ಮುಗಿದ್ರು ಅಂತ ಅನ್ಕೊಳ್ಳಿ, ಅವ್ರು ಬರೀ T20 ಆಡ್ಕೊಂಡಿರೋದು ಅಷ್ಟೇ ಅಂತ ಕಾಣಿಸುತ್ತೆ. ಯಶಸ್ವಿ ಜೈಸ್ವಾಲ್ ಡಿಸರ್ವಿಂಗು, ಬಟ್ ಪ್ರೂವ್ ಮಾಡ್ತಾರ ನೋಡೋಣ. ರೋಹಿತ್ ಶರ್ಮಾ ಜೊತೆ ಆಸೆ ಓಪನ್ ಆಗಿ ಬರೋದಂತೂ ಕನ್ಫರ್ಮ್. ಇನ್ಯಾರು ನಮ್ಮ 4th ಪ್ಲೇಯರ್ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಇದ್ದಾರೆ ಟೀಮ್ ನ ಊಸ್ಕೊಳಕ್ ಆಗುತ್ತಾ ಗುರು? ಬೆಂಕಿ ಅಂತ ಅನ್ಕೊಳ್ಳಿ, ಅದು ಗೊತ್ತಿತ್ತು, ಅದು ಫಿಕ್ಸ್ ಸ್ಲಾಟ್ ನಮ್ಮ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಬೂಮ್ರಾ ಅವ್ರದ್ದು. ನಂಬರ್ 5th ಅಲ್ಲಿ ಬರ್ತಾರೆ ಶ್ರೇಯಸ್ ಅಯ್ಯರ್. ಎಲ್ಲಿ ಗುರು, ಕಳೆದೇ ಹೋಗ್ಬಿಟ್ಟಿದ್ರು. ಲಾಸ್ಟ್ ಮ್ಯಾಚ್ ಆಡಿದ್ದು ಫೈನಲ್ ಅಲ್ಲಿ ಅಂತ ಕಾಣಿಸುತ್ತೆ. ಅಹಮದಾಬಾದ್ ಅಲ್ಲಿ ಲಾಸ್ಟ್ ಫೈನಲ್ ಆಡಿದ್ರಲ್ಲ T20 ಇದು ODI ವರ್ಲ್ಡ್ ಕಪ್, ಅದೇ ಲಾಸ್ಟ್ ಅಲ್ಲಿಂದ ಇಲ್ಲಿಗೆ ತಗೊಂಡಿದ್ದಾರೆ ನೋಡಿ. ಒಬ್ಬ ಪ್ಲೇಯರ್ ಇಂಜುರಿ ಆಗಿ ಇದು IPL ಕಪ್ ನ ಗೆಲ್ಸಿದ್ರು ಕೂಡ ODI ಫಾರ್ಮೆಟ್ ಬರೋವರೆಗೂ ಕೂಡ ಅವ್ರಿಗೆ ಚಾನ್ಸೇ ಇಲ್ಲ. ಒಂದ್ಸರಿ ಇಲ್ಲಿ ಏನಾದ್ರು ಚಾನ್ಸ್ ನ ಮಿಸ್ ಮಾಡ್ಕೊಂಡ್ರು ಅಂದ್ರೆ ಕಳೆದೋಗದೆ. ನೋಡೋಣ, ಶ್ರೇಯಸ್ ಅಯ್ಯರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. 6th ಪ್ಲೇಯರ್ ನಮ್ಮ ಕ್ಲಾಸಿಕ್ KL ರಾಹುಲ್ ಅವರು ODI ಅಂತ ಬಂದಾಗ ಬೆಟರ್ ಚಾಯ್ಸ್ ಆಗಿರ್ತಾರೆ. ಚೂಸ್ ಮಾಡಿದ್ದಾರೆ. ಮಿಡಲ್ ಆರ್ಡರ್ ಅಲ್ಲಿ ಆಡೋದು, ಓಪನಿಂಗ್ ಎಲ್ಲ ಚಾನ್ಸ್ ಸಿಗೋದು ಕಡಿಮೆ. 6th ಪೊಸಿಷನ್ ಇವ್ರು ಆಯ್ತು ಅಂತಂದ್ರೆ ನಂಬರ್ 7th ಅಲ್ಲಿ ರಿಷಬ್ ಪಂತ್ ಮತ್ತೆ ಇವರು KL ರಾಹುಲ್ ಇಬ್ರು ವಿಕೆಟ್ ಕೀಪರ್ ಆಗಿರ್ತಾರೆ. ಬಟ್ ರಿಷಬ್ ಪಂತ್ ಅವರೇನೆ ಮೇನ್ ಕೀಪರ್. ರಿಷಬ್ ಪಂತ್ ಪ್ಲೇಯಿಂಗ್ 11 ಇರೋದಂತ ಕನ್ಫರ್ಮ್. 8th ಪ್ಲೇಯರ್ ಹಾರ್ದಿಕ್ ಪಾಂಡ್ಯ, ಕುಂಕು ಪಾಂಡ್ಯ ಅಂತೂ ಫಿಕ್ಸ್ ಗುರು. ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಇಂಡಿಯಾ ಕಪಿಲ್ ದೇವ್ನ ಬಿಡ್ತು ಅಂತ ಅಂದ್ರೆ ಈ ತರ ಒಬ್ಬ ಆಲ್ರೌಂಡರ್ ನ ಹುಡುಕೇ ಇಲ್ಲ. ಬೆಂಕಿ ಅಂತ ಹೇಳ್ತೀನಿ. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಸೆಲೆಕ್ಷನ್ ಬಗ್ಗೆ ಎರಡು ಮಾತಾಡೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ. ಅಕ್ಷರ್ ಪಟೇಲ್ ವೈಟ್ ಬಾಲ್ ಫಾರ್ಮೆಟ್ ಅಲ್ಲಿ ಇತ್ತೀಚೆಗಂತೂ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ T20 ಇದಕ್ಕೆ ಇಂಗ್ಲೆಂಡ್ ಸೀರೀಸ್ಗೆ ವೈಸ್ ಕ್ಯಾಪ್ಟನ್ ಆಗೂ ಕೂಡ ಅನೌನ್ಸ್ ಆಗಿದ್ದಾರೆ. ನಾನು ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ಇವ್ರು ನೋಡ್ರೆ ಶುಭ್ಮನ್ ಗಿಲ್ಲಿಗೆ ಕೊಟ್ಟಿದ್ದಾರೆ. ಅದೇನ್ ತಲೆಯಲ್ಲಿ ಇಟ್ಕೊಂಡಿರೋ ಗೊತ್ತಿರಾ. ಆಮೇಲೆ ಇನ್ನೊಂದು ಸ್ಪಿನ್ನರ್ ಸ್ಲಾಟ್ ಅಲ್ಲಿ 10th ಪ್ಲೇಯರ್ ರವೀಂದ್ರ ಜಡೇಜಾ ಅವರನ್ನು ಅಷ್ಟೇ. ಅವರು ಫೀಲ್ಡಿಂಗು, ಬ್ಯಾಟಿಂಗು, ಬೌಲಿಂಗು ಎಲ್ಲ ಒಂಥರ ಆಲ್ರೌಂಡರ್ ಅಂತಾನೆ ಹೇಳ್ಬಿಡ್ಬೋದು. ಆಲ್ರೌಂಡರ್ ಅಂತ ಹೇಳೋದೇನು, ಆಲ್ರೌಂಡರೇನೆ ಬೆಂಕಿ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರಿಗೆ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಗೋದು ಕಡಿಮೆ. ಬ್ಯಾಕಪ್ ಆಗಿ ತಗೊಂಡಿದ್ದಾರೆ. ಅಕ್ಷರ್ ಪಟೇಲ್ ಮತ್ತೆ ರವೀಂದ್ರ ಜಡೇಜಾನೇ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇರ್ತಾರೆ, ಅದಂತೂ ಗೊತ್ತಿರೋದೇನೆ. ನೋಡೋಣ, ವಾಷಿಂಗ್ಟನ್ ಸುಂದರ್ನ ಎಲ್ಲಾ ಫಾರ್ಮೆಟ್ ಅಲ್ಲೂ ಆಡ್ಸೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಗೈಸ್. ನೋಡೋಣ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀರಾ ನೋಡಿ. ಅದಾದ್ಮೇಲೆ 11th ಪ್ಲೇಯರ್ ಅಲ್ಲಿ ಬರ್ತಾರೆ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್. ಏನಕ್ಕೆ 4 ಸ್ಪಿನ್ನರ್ ನ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. T20 ವರ್ಲ್ಡ್ ಕಪ್ ಅಲ್ಲಿ 4 ಸ್ಪಿನ್ನರ್ ನ ಕರ್ಕೊಂಡಾಗ 2 ಸ್ಪಿನ್ನರ್ ನ ಆಡಿಸಿದ್ದು. ಏನೋ ಸ್ಟ್ರಾಟಜಿ ಇದ್ರು ಇರ್ಬೋದೇನೋ. ದುಬೈ ಪಿಚ್ ಹಂಗೆಲ್ಲ ತಿರುಗುತ್ತಾ, ನೋಡ್ಬೇಕೇನಾಗುತ್ತೆ ಅಂತ. ನಮ್ಮ
13th ಪ್ಲೇಯರ್ ಆಗಿ ಬರ್ತಾರೆ ನಮ್ಮ ಜಸ್ಪ್ರೀತ್ ಬೂಮ್ರಾ. ಎಲ್ಲರಿಗೂ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗಿತ್ತು, ಜಸ್ಪ್ರೀತ್ ಬೂಮ್ರಾ ಅವ್ರನ್ನ ಬರ್ತಾರೋ ಇಲ್ವೋ, ಇಂಜೂರಿ ಅದು ಇದು ಅಂತ. ಅವ್ರು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರೂಮರ್ಸ್ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇಲ್ಲಿ ನಡೀತಿರೋದೇ ಒಂದಾದ್ರೆ ಅವರಲ್ಲಿ ಹೇಳ್ತಾ ಇರೋದೇನೋ ಒಂದಿರುತ್ತೆ. ಮೊಹಮ್ಮದ್ ಶಮಿ ಗುರು, ಶಮಿ ಇನ್ನೇನು ಕಮ್ಬ್ಯಾಕ್ ಅಂತ ಆಗ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಯಾವಾಗ ಸೆಲೆಕ್ಟ್ ಮಾಡಿದ್ದಾರೆ, ಶಮಿ ಬೆಟರ್ ಚಾಯ್ಸು, ಬೆಂಕಿ ಅಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ಆಶ್ಚರ್ಯವಾದ ಪಿಕ್ಕು ಅಂತಂದ್ರೆ ನಮ್ಮ ಹರ್ಷದೀಪ್ ಸಿಂಗು. DSP ಬಾಯ್ ಎಲ್ಲಿಗೆ ಹೋದ್ರಿ ಬಾಯ್, ಹಾರ್ಟ್ ಬ್ರೇಕ್ ಅಂತಂದ್ರೆ ನನ್ನ ಪ್ರಕಾರ ಸಿರಾಜ್ ಬಾಯ್ಗೆ. ಇವತ್ತಂತೂ ಸಿರಾಜ್ ಬಾಯ್ನ ಸೆಲೆಕ್ಷನ್ ಮಾಡೋದಿಲ್ಲ ಅಂತ ಯಾವುದೇ ಒಬ್ಬ ಇಂಡಿಯನ್ ಕ್ರಿಕೆಟರ್ನು ಕೂಡ ಅನ್ಕೊಂಡಿರ್ಲಿಲ್ಲ ಫ್ಯಾನ್ಸು. ಏನಕ್ಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸಿರಾಜ್ ಬಾಯ್ಗೆ ಹಾರ್ಟ್ ಬ್ರೇಕು, ಶುಭ್ಮನ್ ಗಿಲ್ಗೆ ಲ್ಯಾಟ್ರಿ. 4 ಸ್ಪಿನ್ನರ್ ಬದಲು 3 ಸ್ಪಿನ್ನರ್ ಇದ್ರೆ ಸಾಕಿತ್ತು. ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್ನ ಆಮೇಲೆ ಆಡಿಸ್ಕೊಂಬೋದಿತ್ತು. ಇನ್ನೊಬ್ಬ ಫಾಸ್ಟ್ ಬೌಲರ್ ಬ್ಯಾಕಪ್ ಆಗಿತ್ತು ಅಂತಂದ್ರೆ ಮಸ್ತ್ ಆಗಿರೋದು ಸಿರಾಜ್ ಬಾಯ್ನ ಕರ್ಕೊಬೇಕಿತ್ತು. ಸಿರಾಜ್ ಬಾಯ್ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಅಂತ ಅನ್ಸುತ್ತಾ ಗೈಸ್? ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲೇಯಿಂಗ್ 11 ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಆಮೇಲೆ ಹಾರ್ಟ್ ಬ್ರೇಕ್ ಬಗ್ಗೆನೂ ಮತ್ತೆ ಲ್ಯಾಟ್ರಿ ಬಗ್ಗೆನೂ ಮಾತಾಡಬೇಕು. ನನ್ನ ಪ್ರಕಾರ ಶುಭ್ಮನ್ ಗಿಲ್ಗೆ ಲ್ಯಾಟ್ರಿ ಅಂತಾನೆ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಅವರು 2023 ಶ್ರೀಲಂಕನ್ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡಿದ್ ಬಿಟ್ರೆ ಅದಾದ್ಮೇಲೆ ಅವ್ರು ವರ್ಲ್ಡ್ ಕಪ್ ಅಲ್ಲೂ ಅಂತ ಏನು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಇಲ್ಲ. ಅದಾದ್ಮೇಲೆ ಔಟ್ ಸೈಡ್ ದ ಇಂಡಿಯಾ ಏಷ್ಯಾದಿಂದ ಹೊರಗಡೆ ಹೋಯ್ತು ಅಂತಂದ್ರೆ ಟೆಸ್ಟ್ ಅಲ್ಲಿ ಒಂದೇ ಒಂದು 50s ಕೂಡ ಬಂದಿಲ್ಲ ಲಾಸ್ಟ್ 2 years ಇಂದ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಈ ಸೆಲೆಕ್ಷನ್ ಬಗ್ಗೆ, ಸಿರಾಜ್ ಬಾಯ್ನ ಬಿಟ್ಟಿರೋದ್ರ ಬಗ್ಗೆ ಏನು ಅನ್ನಿಸ್ತು, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.